ಬೆಣ್ಣೆನಗರಿ ದಾವಣಗೆರೆಯಲ್ಲಿ ರಕ್ತಸಿಕ್ತವಾಯಿತು ಬರ್ತ್ಡೇ ಪಾರ್ಟಿ. ಹುಟ್ಟುಹಬ್ಬದ ಗಲಾಟೆಯಲ್ಲಿ ಯುವಕರಿಂದ ಪರಸ್ಪರ ಚಾಕು ಇರಿತ ಆಗಿದೆ. ಬರ್ತ್ಡೇ ವೇಳೆ ಗುರಾಯಿಸಿ ಕೀಟ್ಲೆ ಮಾಡಿರುವಂತಹ ಆ ಒಂದು ಕ್ಷುಲ್ಲಕ ಕಾರಣ ಅಷ್ಟೇ. ವಿಜಯನಗರ ಬಡಾವಣೆಯಲ್ಲಿ ರೌಡಿಗಳಂತೆ ಮುಗಿಬಿದ್ದಿದ್ದಾರೆ ಪುಂಡರು. ಚಾಕು ಇರಿತದಿಂದ ತೀವ್ರವಾಗಿ ರಕ್ತಸ್ರಾವ ಆಗಿದೆ. 19 ವರ್ಷದ ಮನೋಜ್ ಸ್ಥಿತಿ ಗಂಭೀರವಾಗಿದೆ. ಸಾವು ಬದುಕಿನ ಮಧ್ಯೆ ಈಗ ಐಸಿಯುನಲ್ಲಿ ಯುವಕನ ಹೋರಾಟ. ಗಲಾಟೆಯಲ್ಲಿ ರಾಹುಲ್ ಎಂಬ ಮತ್ತೊಬ್ಬ ಯುವಕನಿಗೂ ಕೂಡ ಭೀಕರವಾಗಿ ಗಾಯಗಳಾಗಿದೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ತುರ್ತು ಚಿಕಿತ್ಸೆ ಕೊಡಲಾಗ್ತಾ ಇದೆ. ಹೀಗೆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ನಡೆದಿರುವಂತಹ ಘಟನೆ ಏನಿಲ್ಲ, ಜಸ್ಟ್ ಗುರಾಯಿಸಿದ್ರು ಅಂತ ಹೇಳಿ ಏನೋ ಕೀಟ್ಲೆ ಮಾಡಿದ್ರು ಅನ್ನುವಂತ ಒಂದು ಸಿಲ್ಲಿ ರೀಸನ್ ಅಷ್ಟೇ. ಈ ರೀಸನ್ಗೆ ನಡೆದಿರುವಂತಹ ಒಂದು ಗಲಾಟೆ. ಈಗ ಸಾವು ಬದುಕಿನ ಮಧ್ಯೆ ಈ ಯುವಕ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಇಲ್ಲ ಸರ್, ನನ್ನ ಮಗ ಬೆಳಗ್ಗಿಂದ ಕಾಲೇಜ್ಗೆ ಹೋಗಿ ಬಂದು ಮನೆಯಲ್ಲೇ ಇದ್ದ ಸರ್. ನಾನು ಕೆಲ್ಸಕ್ಕೆ ಹೋಗಿ 3 ಗಂಟೆಗೆ ಬಂದಿದ್ದೆ. ಅವ್ನು 7:30 ತನಕ ಮನೆಯಲ್ಲೇ ಇದ್ದ. ಯಾರೋ ಫ್ರೆಂಡ್ ಬರ್ತ್ಡೇ ಐತಿ ಬಾ ಅಂತ ಕರೆದ. ಆಮೇಲೆ ಒಂದು ಸ್ನಾನ ಮಾಡಿ ಅಮ್ಮ ತಡೆಯಮ್ಮ ಫ್ರೆಂಡ್ ಮಾಡ್ತೀವಿ, ಫೋನ್ ಮಾಡಿದಾರೆ ಬರ್ತ್ಡೇ ಅಂತ ಹೋಗ್ತೀನಿ ಅಂದೆ ಸರ್. ಮತ್ತೆ ನನ್ನ ಮಗಳು ನನ್ನ ಮಗಳಿಗೆ ಗೋಬಿ ರೈಸ್ ಕೇಳಿದೆ ಸರ್. ಹಾಗೆ ಅವಳು 9:30 ಮನೆಗೆ ಬಂದಾನೆ. 9:30 ಕರೆಕ್ಟ್ 9 ಗಂಟೆಗೆ ಮನೆಗೆ ಬಂದಾನೆ ಸರ್. ಅಷ್ಟು ಬೇಗ ಯಾರೋ ಫೋನ್ ಮಾಡಿ ಬಾರೋ ಮನು ಇಲ್ಲಿ ಗಲಾಟೆ ಆಗ್ತೈತಿ ಬಾ ಅಂತ ಕರೆದೆ ಸರ್. ಅವ್ನು ಬರೀ ಹೋಗಿದ್ದಕ್ಕೆ ಅವ್ನಿಗೆ ಚಾಕು ಹಾಕಿ ಚುಚ್ಚಿ ತುಂಬ ಸೀರಿಯಸ್ ಆಗಿ ಬೇರೆ ಕಡೆ ಕರ್ಕೊಂಡೋಗಿ ಅಂತಿದ್ದಾರೆ ಸರ್. ನನಗೇನೋ ಒಬ್ಬನೇ ಮಗ ಸರ್. 4 ಜನ ಸೇರಿ ನಮ್ಮ ಹುಡುಗನ್ನೆಲ್ಲ ಮಾಡಿ ಚಾಕು ಎಲ್ಲ ಚುಚ್ಚಿ ಕೈಗೂ ಕಾಲಿಗೆ ಪಕ್ಕಾಗೆಲ್ಲ ಚುಚ್ಚಿದ್ದಾರೆ ಸರ್. ಈಗ ಬೇರೆ ಕಡೆ ಕರ್ಕೊಂಡೋಗಿ ಅಂತಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ತಗೊಳ್ಳದೇ ಇದ್ದರೆ ದಲಿತ ಸಂಘಟನೆಯಿಂದ ನಾವು ದೊಡ್ಡ ಹೋರಾಟ ಮಾಡಿ ಆ ಮಗುಗೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಉಗುರಲ್ಲಿ ಹೋಗೋವಂಥದ್ದಕ್ಕೆ ಮಚ್ಚ ತಗೊಂಡು ಹೊಡೆದಾಡೋ ಅಂಥದ್ದು ಏನಿದೆ, ಹಿರಿಯರಾದವರು ಇಬ್ಬರಿಗೂ ಬುದ್ಧಿ ಮಾತು ಹೇಳಿ ಕಳಿಸಿದ್ರೆ ಆಗ್ತಿತ್ತು. ಸಣ್ಣ ವಿಚಾರನ ದೊಡ್ಡದು ಮಾಡಿಕೊಂಡು ಮನೆಯವರೆಗೂ ಕರೆಸಿ ಮನೆ ಹತ್ರ ಈ ರೀತಿ ಅನಾಹುತ ಮಾಡಿದ್ದಾರೆ. ಇರೋದೊಬ್ಬನೇ ಮಗ, ಅವ್ನಿಗೇನ್ರ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಕಾನೂನು ಆದ್ರೂ ಏನ್ ಮಾಡ್ತಾ ಇದ್ದಾವೆ? ಅಥವಾ ಬಡವರು ಬದುಕೋದ ಕಷ್ಟ ಆಗಿದೆ. ಇಂಥವೆಲ್ಲ ಅನುಮಾನಕ್ಕೆ ದಾರಿ ಮಾಡ್ಕೊಡೋದು ಬೇಡ. ಪೊಲೀಸ್ ಇಲಾಖೆ ಆಗಿರಲಿ ಅಥವಾ ಕಾನೂನು ಆಗಲಿ ಇವರಿಗೆ ಸೂಕ್ತ ಕ್ರಮ ತಗೊಂಡು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು.